ಸ್ನೇಹಿತರೆ ನಮಸ್ಕಾರ. ಎಂತಹದ್ದೇ ಕ್ರೂರಿಗಾದರೂ ಕೂಡ ಪಶ್ಚಾತ್ತಾಪ ಅನ್ನೋದು ಕಾಡಲೇಬೇಕಲ್ವಾ? ಆತ ಮಾಡಿದಂಥ ಪಾಪ ಕೃತ್ಯಗಳ ಫಲವಾಗಿ ಆತ ಅನುಭವಿಸಿದಂಥ ಶಿಕ್ಷೆಯ ಸಲುವಾಗಿ ಆತನಿಗೆ ಪಶ್ಚಾತ್ತಾಪ ಅನ್ನೋದು ಒಂದಲ್ಲ ಒಂದು ದಿನ ಆಗಲೇಬೇಕು. ಅದೇ ರೀತಿ ಪಶ್ಚಾತ್ತಾಪ ಪಡುವಂತಹ ಒಂದು ಸಂದರ್ಭ ಈಗ ಡಿ ಬಾಸ್ ದರ್ಶನ್ಗೆ ಬಂದು ಒದಗಿದೆ. ಮಾಡಬಾರದ ಕೆಲಸವನ್ನು ಮಾಡಿ, ಅಂದರೆ ರೇಣುಕಾಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಜೈಲು ಸೇರಿರುವಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಈಗ ಪಶ್ಚಾತ್ತಾಪ ಪಡುವಂಥ ಒಂದು ಸಂದರ್ಭ. ಅದರಲ್ಲೂ ಕೂಡ ದರ್ಶನ್ ಸಾಕಷ್ಟು ವಿಚಾರಗಳಿಗೆ ಪಶ್ಚಾತ್ತಾಪವನ್ನು ಪಡಬೇಕು. ದರ್ಶನನ್ನು ಇಷ್ಟು ಜನ ಅಣ್ಣ ಅಣ್ಣ ಅಂತೇಳಿ ಪ್ರೀತಿಸ್ತಿದ್ದಾರೆ, ಡಿ ಬಾಸ್ ಅಂತೇಳಿ ಆರಾಧಿಸ್ತಿದ್ದಾರೆ. ಇಷ್ಟೆಲ್ಲ ಜನರು ಆರಾಧಿಸ್ತಿರುವಂಥ ಸಂದರ್ಭದಲ್ಲಿ ದರ್ಶನ್ ಹೇಗೆ ಬದುಕಬೇಕಾಗಿತ್ತು, ಹೇಗೆ ಆದರ್ಶ ಪ್ರಿಯನಾಗಿರಬೇಕಾಗಿತ್ತು, ಜೊತೆಗೆ ಜನರು ಹೆಮ್ಮೆ ಪಡುವ ರೀತಿಯಲ್ಲಿ ಇರಬೇಕಿತ್ತು. ನನ್ನ ಬಾಸ್ ಅಂತ ಹೇಳಿಬಿಟ್ಟು ಎದೆ ತಟ್ಕೊಂಡು ಹೇಳುವಂಥ ಸ್ಥಿತಿ ಇರಬೇಕಿತ್ತು. ಆದರೆ ತಲೆ ತಗ್ಗಿಸ್ಕೊಂಡು ನಾನು ಅವನ ಅಭಿಮಾನಿಯಾಗಿದ್ದೆ, ಅವನು ಕೊಲೆ ಮಾಡಿಬಿಟ್ಟಲ್ಲ ಅಂತೇಳಿ ಹೇಳುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿದ್ರೆ ದರ್ಶನ್ಗೆ ಇದು ಎಂತಹ ಅವಮಾನ ಅಲ್ವಾ? ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನು ಯಾರಾದರೂ ನೋಡಿದ್ರೆ ಅಯ್ಯೋ, ಅವನನ್ನು ಹೋಗಿ ಸಾಯಿಸಿದಾರಲ್ಲ ಈ ಖತರ್ನಾಕ್ಗಳು, ಈ ಕಳ್ಳರ ಗ್ಯಾಂಗು, ಇಂಥದ್ದೊಂದು ಕಿತ್ತೋದ ಗ್ಯಾಂಗನ್ನು ನಾವು ಈ ರೀತಿ ನೋಡಬೇಕಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಸಹ್ಯ ಪಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಅದಕ್ಕಿಂತನೂ ಕೂಡ ಅಸಹ್ಯಕಾರಿ ಏನು ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ ಇದರ ನೇತೃತ್ವವನ್ನು ವಹಿಸಿತು. ಆದರೆ ಈಗ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಎಡವಟ್ಟಾದರೂ ಕೂಡ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಇದೇ ಕಾರಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ದರ್ಶನ್ ಕೇಸ್ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತಿದ್ರು. ವಿಚಾರಣೆ ವೇಳೆ ದರ್ಶನ್ ನಾನು ರೇಣುಕಾಸ್ವಾಮಿಗೆ ಹೆದರಿಸಿದ್ದು ಅಷ್ಟೇ, ಆದರೆ ನಾನು ಈ ರೀತಿ ಹತ್ಯೆ ಮಾಡಿಲ್ಲ ಅಂತೇಳ್ಬಿಟ್ಟು ಆತ ಹೇಳಿದ್ದಾನೆ, ಕಣ್ಣೀರನ್ನು ಸುರಿಸಿದ್ದಾನೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಿದೆ. ಹಾಗಾದರೆ ಇಲ್ಲಿ ಒಬ್ಬೊಬ್ಬರು ಕೂಡ ಪಶ್ಚಾತ್ತಾಪದ ಮಾತುಗಳನ್ನು ಈಗ ಆಡ್ತಿದ್ದಾರೆ. ಅವತ್ತು ಕುಡಿದ ನಶೆಯಲ್ಲೋ, ಎಣ್ಣೆ ಏಟಿನಲ್ಲೋ ಅಥವಾ ಅಹಂಕಾರ ದರ್ಪ ಅನ್ನುವಂಥ ದೌಲತ್ತಿನಲ್ಲೋ ವರ್ತನೆ ಮಾಡಿದಂತಹ ರಾಕ್ಷಸರ ರೀತಿ ಒಂದು ರೀತಿಯಲ್ಲಿ ವರ್ತಿಸಿದ್ದಂತಹ ಪ್ರತಿಯೊಬ್ಬರ ಬಂಡವಾಳವು ಕೂಡ ಈಗ ಬದಲಾಗಿದೆ. ಈಗ ಪ್ರತಿಯೊಬ್ಬರು ಕೂಡ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಿದ್ದಾರೆ. ಹಾಗಾದರೆ ಒಬ್ಬೊಬ್ಬರು ಈಗ ಪೊಲೀಸರ ಎದುರಿಗೆ ಕೋರ್ಟ್ನಲ್ಲಿ ಏನು ಹೇಳ್ತಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋದೊಂದೇ ನೆಪವನ್ನು ಇಟ್ಕೊಂಡು ಆತನನ್ನು ಚಿತ್ರದುರ್ಗದಿಂದ ಇಲ್ಲಿಗೆ ಎತ್ತಾಕೊಂಡ್ಬಂದು ಇಲ್ಲಿ ನಾಯಿ ನರಕ ಹೊಡೆದು ಆತನ ಜೀವವನ್ನು ತೆಗೆದಂತಹ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಇವತ್ತು ಒಂದು ರೀತಿಯಲ್ಲಿ ಪಾಪದ ಕೂಡ ತುಂಬಿದಂತಹ ಕೆಲಸ ಆಗಿದೆ. ಜೊತೆಗೆ ಅವರ ಅಹಂಕಾರವನ್ನು ಅಥವಾ ಅವರ ಸೊಕ್ಕನ್ನು ಇಳಿಸುವಂಥ ಕೆಲಸವನ್ನು ಪೊಲೀಸರು ಇವತ್ತು ಹಂತವಾಗಿ ಮಾಡ್ತಾ ಇದ್ದಾರೆ. ನಾನು ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡಲ್ಲ, ನನ್ನ ಖಾತೆಯನ್ನು ಯೂಸ್ ಮಾಡೋದು ನನ್ನ ಟೀಮ್, ಅಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ರೇಣುಕಾಸ್ವಾಮಿಗೆ 2 ಏಟು ಹೊಡೆದು ಬಳಿಕ ಊಟಕ್ಕೆ ಕಾಸು ಕೊಟ್ಟು ಊಟ ಮಾಡಿಕೊಂಡು ಹೋದೆ ನಾನು ಅಂತ ಹೇಳಿಬಿಟ್ಟು ಹೇಳುವಂತಹ ಇದೇ ದರ್ಶನ್ ಇವತ್ತು ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಪೊಲೀಸರ ಮುಂದೆ ನಿಲ್ಲುವಂತಹ ಒಂದು ದಯನೀಯ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾವತ್ತೂ ಕೂಡ ಕಲ್ಪನೆ ಮಾಡಿರಲಿಕ್ಕೆ ಇಲ್ಲ. ಆತ ಮಾಡಿದಂತಹ ಮೊದಲ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಪವಿತ್ರ ಅನ್ನುವಂತಹ ಮಾಯಾಂಗನೆಯ ಸಂಪರ್ಕ ಮತ್ತು ಆಕೆಯ ಜೊತೆಗೆ ಅಕ್ರಮ ಸಂಬಂಧ. ಮನೆಯಲ್ಲಿ ಕಟ್ಕೊಂಡಂತಹ ಹೆಂಡತಿ, ಮುದ್ದಾದ ಹೆಂಡತಿ ಮತ್ತು ಜೀವಕ್ಕೆ ಜೀವ ಕೊಡುವಂಥ ಹೆಂಡತಿ ಮತ್ತು ಮುದ್ದಾದ ಮಗನಿರುವಂಥ ಸಂದರ್ಭದಲ್ಲಿ, ಅದು ಕೂಡ ಆಳೆತ್ತರದ ಮಗನಿರುವಂಥ ಸಂದರ್ಭದಲ್ಲಿ ಒಬ್ಬ ಮಾಯಾಂಗನೆಯ ಹಿಂದೆ ಹೋಗಿಬಿಟ್ಟು ಆಕೆಯ ಸೌಂದರ್ಯಕ್ಕೆ ಮರಳಾಗಿ ಆಕೆಯ ಜೊತೆಗೆ ಅಕ್ರಮ ಸಂಬಂಧವನ್ನು ಇರಿಸ್ಕೊಂಡು ಆಕೆಗೆ ಯಾರೋ ಒಬ್ಬ ಮೆಸೇಜ್ ಮಾಡಿದ ಅಂತ ಹೇಳಿಬಿಟ್ಟು ಆತನಿಗೆ ವಾರ್ನಿಂಗ್ ಮಾಡೋದನ್ನು ಬಿಟ್ಕೊಂಡು ಆತನನ್ನು ಕಿಡ್ನಾಪ್ ಮಾಡಿಸಿ ಆತನನ್ನು ಬೆಂಗಳೂರಿಗೆ ಕರ್ಕೊಂಬಂದು ಹಿಗ್ಗ ಮುಗ್ಗ ಹೊಡೆದು ಆತನ ಜೀವವನ್ನು ತೆಗೆದಿದ್ದು ಮಾತ್ರವಲ್ಲದೆ ಯಾವ ಮನುಷ್ಯನು ಕೂಡ ವರ್ತನೆ ಮಾಡದ ರೀತಿಯಲ್ಲಿ ಆತನ ಜೊತೆಗೆ ವರ್ತಿಸಿ ಕುಡಿದ ನಶೆಯಲ್ಲಿ ಆತನನ್ನು ಸಾಯಿಸಿ ಆತನ ದೈಹಿಕವಾಗಿ ಬಹುಶಃ ಆತನ ದೇಹದ ಯಾವ ಅಂಗಕ್ಕೂ ಕೂಡ ಪೆಟ್ಟೆ ಬಿದ್ದಿಲ್ಲ ಅಂತಿಲ್ಲ, ಎಲ್ಲ ಅಂಗಕ್ಕೂ ಕೂಡ ಹೊಡೆದು ರಾಮಾಯಣ ಮಾಡಿ ಸಿಗರೇಟ್ನಲ್ಲಿ ಸುಟ್ಟು ಅತ್ಯಂತ ಭೀಕರವಾಗಿ ಬೀಭತ್ಸವಾಗಿ ಹತ್ಯೆ ಮಾಡಿದಂಥ ಈ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಿದೆ. ಇವತ್ತು ಉಲ್ಟಾ ಹೊಡಿತಿದೆ. ನಾವೇನು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಅವರ ಮೇಲೆ ಇವರ ಮೇಲೆ ಅವರು ಆರೋಪದ ಸುರಿಮಳೆಯನ್ನೇ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ಹೇಳಿದ್ದಕ್ಕೆ ನಾವು ಮಾಡಿದ್ವಿ ಅಂತೇಳಿ ಹೇಳಿದ್ರೆ ದರ್ಶನ್ ಮಾತ್ರ ನಾನೇನೂ ಹೇಳೇ ಇಲ್ಲ, ಎಲ್ಲರೂ ಕೂಡ ಅವರವರ ಇಚ್ಛೆಗೆ ಮಾಡಿದ್ದಾರೆ, ಇಲ್ಲಿ ನನ್ನನ್ನು ತಗಲಾಕಿದ್ದಾರೆ ಅಂತೇಳ್ಬಿಟ್ಟು ಬೇರೆ ವಾದವನ್ನೇ ಮಂಡಿಸ್ತಿದ್ದಾರೆ. ನಟ ದರ್ಶನ್ ಪರಿಸ್ಥಿತಿ ಹೀಗಾಗಿದೆ ಅಂದರೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಸ್ಟಡಿಯಲ್ಲಿ ಪಶ್ಚಾತ್ತಾಪದಿಂದ ನರಳುತ್ತಿರುವಂಥ ನಟ ಅಧಿಕಾರಿಗಳ ಬಳಿ ನನ್ನಿಂದ ತಪ್ಪಾಗೋಯಿತು ಅಂತ ಹೇಳಿ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಿದ್ದಾನಂತೆ. ತನ್ನೊಂದಿಗೆ ಸಹಚರರ ಜೀವನವೂ ಕೂಡ ಹಾಳಾಯಿತು. ಸೆಲೆಬ್ರಿಟಿ ಸ್ಥಾನದಲ್ಲಿದ್ದುಕೊಂಡು ಕೊಲೆ ಆರೋಪಿಯಾಗಿದ್ದು ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರನ್ನು ಫೇಸ್ ಮಾಡೋದು ಹೇಗೆ ಅನ್ನುವಂಥ ಟೆನ್ಷನ್ನಲ್ಲಿದ್ದಾನಂತೆ.
ಅವತ್ತು ರೇಣುಕಾಸ್ವಾಮಿ ಕ್ಷಮೆ ಕೇಳಿದಾಗ ಇನ್ನು ಮುಂದೆ ಈ ರೀತಿ ಮಾಡಬೇಡ ಅಂತೇಳಿ ಹೇಳಿ ಬಿಟ್ಟಿದ್ರು ಸಾಕಿತ್ತು. ಇವತ್ತು ದರ್ಶನ್ಗೆ ಕಂಬಿ ಹಿಂದೆ ಕುಳಿತು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಕೆಲಸ ಮಾಡಿದಂತಹ ದರ್ಶನ್ ಅಂಡ್ ಇಡೀ ಪಟಾಲಂ ಇವತ್ತು ಮಿಂಚಿ ಹೋದಂಥ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಇಲ್ಲಿ 17 ಜನ ಆರೋಪಿಗಳು ಕೋರ್ಟ್ನಲ್ಲಿ ಯಾವ ಯಾವ ಆರೋಪಗಳನ್ನು ಒಪ್ಪಿಕೊಂಡಿದ್ದಾರೆ, ಇವರ ಮೇಲೆ ಇರುವಂಥ ಆರೋಪಗಳೇನು, ಜೊತೆಗೆ ಕೋರ್ಟ್ ಮುಂದೆ ಇವರು ಹೇಳಿದಂತಹ ಮಾತುಗಳು ಮತ್ತು ಪಶ್ಚಾತ್ತಾಪದ ಮಾತುಗಳು ಏನು, ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗೋದಾದರೆ, A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಕೊಲೆ ಮಾಡೋದಕ್ಕೆ ಮೂಲ ಕಾರಣ ಮತ್ತು ಈ ಪ್ರಕರಣದ ಮುಖ್ಯ ಸೂತ್ರಧಾರೆ ಮತ್ತು ಈ ಪ್ರಕರಣ ನಡೆದಿದ್ದೇ ಈಕೆಯಿಂದ. ಜೊತೆಗೆ ಹಲ್ಲೆ ನಡೆದಂತಹ ಸ್ಥಳದಲ್ಲಿ ಹಾಜರಿದ್ಲು, ಮೃತ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ಲು, ಚಪ್ಪಲಿಂದ ಹೊಡೆದಿದ್ಲು ಅನ್ನುವಂಥ ಮಾತಿದೆ. ಆದರೆ ಈಗ ಈಕೆ ಹೇಳ್ತಿರೋದು ಬೇರೆ. ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆತನನ್ನು ಸಾಯಿಸಬೇಕು ಅಂತೇಳಿ ಹೇಳಿಲ್ಲ, ಆತನಿಗೆ ಜೋರು ಮಾಡಿ ಕಳಿಸಿ ಅಂತ ಅಷ್ಟೇ ಹೇಳಿ ಬಂದಿರೋದು. ಜೊತೆಗೆ ದರ್ಶನ್ಗೆ ಗೊತ್ತಾಗಬಾರ್ದು ಅಂತಲೂ ಕೂಡ ಹೇಳಿದ್ದೆ, ಎಲ್ಲವನ್ನು ಕೂಡ ಹಾಳು ಮಾಡಿದ್ದು ಈ ಟೀಮ್ನವರೇ ಅಂತೇಳಿ ಪವಿತ್ರ ಹೇಳ್ತಿದ್ದಾರೆ. ಇನ್ನು ದರ್ಶನ್ ಹೇಳ್ತಾ ಇರೋದು, ಇಲ್ಲಿ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಸಿದ್ದು, ಹಲ್ಲೆ ಮಾಡಿರೋದು, ಕೊಲೆ ಆದ ನಂತರ ಅದನ್ನು ಮುಚ್ಚಿ ಹಾಕುವಂಥ ಯತ್ನವನ್ನು ಮಾಡಿರೋದು, ಸಾಕ್ಷಿ ನಾಕ್ಷಕ್ಕೆ ಕೋಟ್ಯಾಂತರ ಲಕ್ಷಾಂತರ ಹಣದ ಆಮಿಷವನ್ನು ಒಡ್ಡಿರೋದು ಎಲ್ಲದೂ ಕೂಡ ದರ್ಶನ್ ಆಗಿದ್ರು ಕೂಡ ನನಗೂ ಮತ್ತು ಈ ಪ್ರಕರಣದಲ್ಲೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ. ನಾನು ಹೇಳಿದ್ದು ಜಸ್ಟ್ ವಾರ್ನಿಂಗ್ ಕೊಟ್ಟು ಊಟ ಮಾಡಿಸಿ ಕಳಿಸಿ ಅಂತ ಹೇಳಿ ಹಣ ಕೊಟ್ಟು ಬಂದಿದ್ದೆ. ಆದರೆ ಈ ನನ್ನ ಮಕ್ಕಳು ಹಣ ಕೊಟ್ಟು ಊಟ ಮಾಡಿಸೋ ಬದಲಿಗೆ ಸರಿಯಾಗಿ ಗೂಟವನ್ನು ಇಟ್ಟಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳ್ತಿದ್ದಾನೆ. ಇನ್ನು A3 ಆಗಿರುವಂತಹ ಪವನ್ ಪವಿತ್ರ ಜೊತೆಗೆ ಇದ್ದು ರೇಣುಕಾಸ್ವಾಮಿ ಅಪಹರಣ ಮಾಡುವಾಗ ಮತ್ತೊಬ್ಬ ಆರೋಪಿ ರಾಘವೇಂದ್ರ ನೆರವನ್ನು ಪಡೆದು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಅನ್ನುವಂಥ ಆರೋಪ ಇದೆ. ಜೊತೆಗೆ ಈತ ಮಾಡಿದಂಥ ದೊಡ್ಡ ತಪ್ಪು ಏನು ಅಂತ ಹೇಳಿದರೆ ದರ್ಶನ್ಗೆ ಈ ವಿಚಾರವನ್ನು ತಿಳಿಸಿದ್ದು. ದರ್ಶನ್ ಈ ಪ್ರಕರಣದಲ್ಲಿ ಎಂಟ್ರಿ ಆಗುವಂತೆ ಮಾಡಿದ್ದು ಇದೇ ಕಿರಾತಕ ಪವನ್ ಅನ್ನೋದು ಗೊತ್ತಾಗ್ತಿದೆ. ಇನ್ನು A4 ಆಗಿರುವಂಥ ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ, ಹಲ್ಲೆ ಮಾಡಿದ್ದಾನೆ, ಕೊಲೆಯಾದಂಥ ಸ್ಥಳದಲ್ಲಿ ಹಾಜರಿದ್ದ, ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಈತನು ಕೂಡ ಯತ್ನಿಸಿದ್ದ ಅನ್ನೋದು ಗೊತ್ತಾಗ್ತಿದೆ. ಇನ್ನು A5 ಆಗಿರುವಂಥ ನಂದೀಶ್ ರೇಣುಕಾಸ್ವಾಮಿಯ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿರುವಂಥ ವ್ಯಕ್ತಿಗಳಲ್ಲಿ ಈತನು ಕೂಡ ಒಬ್ಬ, ಈತನು ಕೂಡ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಯತ್ನವನ್ನು ಮಾಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಇನ್ನು A6 ಆಗಿರುವಂಥ ಜಗದೀಶ್ ಅಲಿಯಸ್ ಜಗ್ಗ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬೆಂಗಳೂರಿಗೆ ತಂದಂತಹ ತಂಡದ ಸದಸ್ಯ ಮತ್ತು ಈ ಕೃತ್ಯ ನಡೆದಂಥ ಸ್ಥಳದಲ್ಲಿ ಇದ್ದಾತ ನಂತರ ನಾಪತ್ತೆ ಆಗಿದ್ದ. ಅನುಕುಮಾರ್ ಆಲಿಯಾಸನು ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಂತಹ ತಂಡದ ಸದಸ್ಯ, ರೇಣುಕಾಸ್ವಾಮಿಯ ಸಾವಿನ ಬಳಿಕ ನಾಪತ್ತೆ ಆಗಿದ್ದ. ಈಗ ಈತನ ತಂದೆಯೂ ಕೂಡ ತೀರ್ಕೊಂಡಿದ್ದಾರೆ. ನಾನು ಇದರಲ್ಲಿ ಏನೂ ಮಾಡಿಲ್ಲ, ಅವ್ರೇನು ಹೇಳಿದರೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೇನೆ, ನನಗೆ ಇದರಲ್ಲಿ ಏನೂ ಕೂಡ ಗೊತ್ತಿಲ್ಲ ಅಂತೇಳಿ ಜಾರಿಕೊಳ್ಳುವಂಥ ಯತ್ನವನ್ನು ಮಾಡುತ್ತಿದ್ದಾನೆ. ಇನ್ನು A8 ಆಗಿರುವಂಥ ರವಿ ಆಲಿಯಾಸ್ ರವಿಶಂಕರ್ ಕಾರು ಚಾಲಕ, ರೇಣುಕಾಸ್ವಾಮಿಯನ್ನು ಅಪಹರಿಸಿ ತಂದ ಕಾರಿನ ಚಾಲಕ, ಚಿತ್ರದುರ್ಗದಲ್ಲಿ ಪೊಲೀಸರಿಗೆ ಶರಣಾಗಿದ್ದಾನೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅಪ್ರೂವಲ್ ಆಗುವ ಮೂಲಕ ಒಂದು ರೀತಿಯಲ್ಲಿ ನಿರಾಕರಣೆಯನ್ನು ಕೂಡ ಮಾಡಿದ್ದಾನೆ. ಇನ್ನು ರಾಜು ನಾಪತ್ತೆ ಆಗಿದ್ದಾನೆ, ಈತನ ಬಂಧನ ಇನ್ನಷ್ಟೇ ಆಗಬೇಕು. A10 ಆಗಿರುವಂಥ ವಿನಯ್ ಎರಡನೇ ಆರೋಪಿ, ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ಸು ರೆಸ್ಟೋರೆಂಟ್ನ ಮಾಲೀಕ, ರೇಣುಸ್ವಾಮಿಯ ಮೇಲೆ ಹಲ್ಲೆ ಮಾಡಿರುವಂತಹ ವ್ಯಕ್ತಿಗಳಲ್ಲಿ ಈತನು ಕೂಡ ಒಬ್ಬ. ಇನ್ನು ಇದರ ಹೊಣೆಯನ್ನು ಬೇರೆಯವರ ಮೇಲೆ ಹೊರಿಸಿ ಅವರಿಗೆ ಹಣವನ್ನು ನೀಡಿದ್ದ, ಈ ರೀತಿಯಾಗಿ ಯತ್ನಿಸುವಂಥ ಪ್ರಯತ್ನವನ್ನು ಕೂಡ ಮತ್ತೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಇನ್ನು A12 ಲಕ್ಷ್ಮಣ್ ದರ್ಶನ್ ಕಾರು ಚಾಲಕ. ದರ್ಶನ್ ಈ ರೀತಿ ಕೃತ್ಯವನ್ನು ನಡೆಸುವಾಗ ಸ್ಥಳದಲ್ಲೇ ಇದ್ದ, ಮೃತದೇಹವನ್ನು ಎಸೆಯೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದ ಇದೇ ಲಕ್ಷ್ಮಣ್. ಇನ್ನು A13 ಈತ ದರ್ಶನ್ ನಂತರ ಹಲ್ಲೆ ಮಾಡಿದ್ದ, ಪ್ರದೋಷ್ ಹೇಳಿದಂತೆ ಹಣವನ್ನು ಇತರ ಆರೋಪಿಗಳು ನಿಖಿಲ್, ಕೇಶವಮೂರ್ತಿ ಮತ್ತು ಕಾರ್ತಿಕ್ಗೆ ಹೇಳಿ ಹಣವನ್ನು ನೀಡಿದ್ದ, ತಲಾ 5 ಲಕ್ಷ ಹಣವನ್ನು ಕೊಟ್ಟವನೇ ಈ ದೀಪಕ್ ಅನ್ನೋದು ಗೊತ್ತಾಗಿದೆ. ಜೊತೆಗೆ ದರ್ಶನ್ ಬಗ್ಗೆ ಎಲ್ಲ ಆರೋಪಗಳನ್ನು ಮಾಡಿದ್ದು ಕೂಡ ಇದೇ ದೀಪಕ್. ದರ್ಶನ್ ಏನೇನು ಮಾಡ್ದ ಅಲ್ಲಿ ಎನ್ನುವಂಥ ಆರೋಪಗಳನ್ನು ಹೊರಿಸಿದ್ದೆ ಈತ. ಇನ್ನು A14 ಆಗಿರುವಂಥ ಪ್ರದೀಶು ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ, ನಂತರ ದರ್ಶನ್ ಜೊತೆಗೆ ವ್ಯವಹಾರ ನಡೆದಿರುವಂತಹ ಮತ್ತು ಕೊಲೆ ಖರ್ಚಿಗೆ 30 ಲಕ್ಷ ಹಣವನ್ನು ಪಡೆದು ತಂದಿದ್ದ, ದೀಪಕ್ ಮೂಲಕ ವ್ಯವಹಾರ ಮಾಡಿಸಿದ್ದ. ಆರೋಪಿಗಳು ಭಯಪಟ್ಟಾಗ ಮತ್ತೆ ದರ್ಶನ್ ಭೇಟಿ ಮಾಡಿಸಿ ಸರೆಂಡರ್ ಮಾಡಿಸಿದ್ದ. A15 ಕಾರ್ತಿಕ್ ಆಲಿಯಾಸ್ ಕಪ್ಪೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಕಾರ್ಮಿಕ, ದರ್ಶನ್ ಹಾಗೂ ಆಪ್ತರು ಕೊಟ್ಟಂತಹ ಹಣವನ್ನು ರೇಣುಕಾಸ್ವಾಮಿಯ ಈ ಒಂದು ಬಾಡಿಯನ್ನು ಸಾಗಿಸೋಕ್ಕೆ ಪಡ್ಕೊಂಡಿದ್ದ. ನಂತರ ಪೊಲೀಸರ ಮುಂದೆ ತಾನೇ ಈ ಕೃತ್ಯವನ್ನು ಮಾಡೋದಾಗಿ ಸುಳ್ಳನ್ನು ಒಪ್ಪಿಕೊಂಡು ಹೋಗಿ ಸರೆಂಡರ್ ಆಗಿದ್ದ. ಇನ್ನು A16 ಆಗಿರುವಂಥ ಕೇಶವಮೂರ್ತಿ ಹಣ ಪಡೆದು ದೇಹವನ್ನು ಕಾಮಾಕ್ಷಿ ಪಾಳ್ಯದ ರಾಜಕಾಲುವೆ ಬಳಿ ಹಾಕಿ ರೇಣುಕಾಸ್ವಾಮಿಯನ್ನು ತಾನೇ ಇರಿದು ಸಾಯಿಸಿದ್ದಾಗಿಯೂ ಕೂಡ ಪೊಲೀಸರ ಮುಂದೆ ಹೇಳಿದ್ದ. ಇನ್ನು A17 ಆಗಿರುವಂಥ ನಿಖಿಲ್ ದರ್ಶನ್ ಹಾಗೂ ಆಪ್ತರು ಕೊಟ್ಟಂಥ ಹಣ ಪಡೆದು ರೇಣುಕಾಸ್ವಾಮಿಯ ದೇಹವನ್ನು ಸಾಗಿಸಿದ ಬಳಿಕ ಪೊಲೀಸರ ಮುಂದೆ ರೇಣುಕಾಸ್ವಾಮಿ ಮೇಲೆ ಕೊಲೆ ಮಾಡಿದಾಗಿ ಸುಳ್ಳು ಆರೋಪವನ್ನು ಹೊತ್ತುಕೊಂಡಿದ್ದ. ಬಟ್
ನಂತರ ಯಾವ ಟೈಪ್ ಇವರಿಗೆ ರೂಪ್ತಾರೆ ಅಂತ ಹೇಳಿದ್ರೆ ಬಹುಶಃ ನೀವು ಗಮನಿಸಿರ್ತೀರ, ಅವರಿಗೆ ನಡೆಯೋಕ್ಕಾಗಲ್ಲ, ಆ ರೀತಿ ರೂಪ್ತಾರೆ. ಆಗ ಸತ್ಯವನ್ನು ಬಾಯ್ಬಿಡ್ತಾರೆ, ದರ್ಶನ್ ಹೆಸರು ಬರುತ್ತೆ. ಆ ನಂತರ ದರ್ಶನ್ಗೆ ಡ್ರಿಲ್ಗಳು ಶುರುವಾಗೋದು. ಈಗ ಇವರೆಲ್ಲರೂ ಕೂಡ ಅವರ ಮೇಲೆ ಇವರು, ಇವರ ಮೇಲೆ ಅವರು, ನಾವು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾ ಜಾರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದರ್ಶನ್ದು ಒಂದಷ್ಟು ಸುಳ್ಳುಗಳಾದರೆ ಪವಿತ್ರದ್ದು ಒಂದಷ್ಟು ಸುಳ್ಳುಗಳು, ಈ ಥರ ಈ ಎಲ್ಲ ಗ್ಯಾಂಗ್ನ ಸದಸ್ಯರಿದ್ದಾರಲ್ಲ ಅವರೆಲ್ಲರೂ ಕೂಡ ಒಂದೊಂದು ಸುಳ್ಳುಗಳನ್ನು ಹೇಳ್ತಿದ್ದಾರೆ. ಅವರೆಲ್ಲರೂ ಕೂಡ ಎತ್ತಾಗ್ತಿರೋದು ದರ್ಶನ್ ಮೇಲೆ, ದರ್ಶನ್ ಎತ್ತಾಗ್ತಿರೋದು ಅವ್ರ ಮೇಲೆ. ಒಟ್ಟಿನಲ್ಲಿ ಈ ಟಗಫರ್ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಜೊತೆಗೆ ದರ್ಶನ್ಗೆ ನಿಜವಾದಂತಹ ಪಶ್ಚಾತ್ತಾಪ ಆಗೋವರೆಗೂ ಕೂಡ ಬಹುಶಃ ಇದರಲ್ಲಿ ಮುಕ್ತಿಯೂ ಕೂಡ ಸಿಗೋದಿಲ್ಲ ಅನ್ನೋದು ಮಾತ್ರ ವಾಸ್ತವ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಈಗಾಗಲೇ ದರ್ಶನನ್ನು ಮತ್ತೆ ಕಸ್ಟಡಿಗೆ ಕೊಡಲಾಗಿದೆ. ದರ್ಶನ್ ಅಲ್ಲಿ ರೇಣುಕಾಸ್ವಾಮಿಗೆ ಯಾವ ರೀತಿ ನರಕವನ್ನು ತೋರಿಸಿದಾರೋ ಅದೇ ರೀತಿಯಾದಂಥ ನರಕವನ್ನು ಇಲ್ಲಿ ಇವ್ರಿಗೂ ಕೂಡ ತೋರಿಸುವಂಥ ಕೆಲಸವನ್ನು ಡೈರೆಕ್ಟ್ಲಿ ಅವರು ಇಂಡೈರೆಕ್ಟ್ಲಿ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.